ಒಂದು ಊರಲ್ಲಿ ವಿಶ್ವಾಸ ಮತ್ತು ಅವನ ಹೆಂಡತಿ ವಾಸ ಮಾಡುತ್ತಾ ಇದ್ದರು. ಅವರಿಗೆ ಇಬ್ಬರು ಮಕ್ಕಳು. 5 ಎಕರೆ ಉತ್ತಮ ತೋಟವಿತ್ತು. ಮನೆಯಲ್ಲಿ ಆಳು ಕಾಳು ಇದ್ದರು. ಎಲ್ಲ ಸೌಲಭ್ಯ ಮಾಡಿಕೊಂಡಿದ್ದರು. ದನಗಳನ್ನು ಸಾಕಿದ್ದರು. ಸುಖದ ಸಂಸಾರ. ದಾನ ಧರ್ಮ ಮಾಡ್ತಾಯಿದ್ರು. ಅತಿಥಿ ಸತ್ಕಾರ ಮನೆಯಲ್ಲಿ ನಡೆಯುತ್ತಲೇ ಇತ್ತು. ಮಕ್ಕಳಿಗೆ ಯಾವ ತೊಂದರೆಯೂ ಇಲ್ಲದಂತೆ ನೋಡಿಕೊಂಡು ಅವರ ಇಚ್ಛೆಯಂತೆ ಶಿಕ್ಷಣ ಕೊಡಿಸಿದ್ದರು. ಇಬ್ಬರೂ ಡಿಗ್ರಿ ಉತ್ತಮವಾಗಿ ಮುಗಿಸಿದರು. ಅವರಿಗೆ ನೌಕರಿನೂ ದೊರಕಿತು. ವಿಶ್ವಾಸ ಹೇಳಿದ, ಇಬ್ಬರೂ ಹೊರಗೆ ಹೋಗಬೇಡಿ, ನಮಗೆ ಸಾಕಷ್ಟು ಜಮೀನಿದೆ, ಒಬ್ಬರು ಜಮೀನು ನೋಡಿಕೊಳ್ಳಿ, ಸಾಕಾಗೋಷ್ಟು ಉತ್ಪನ್ನ ಇದೆ. ಇಬ್ಬರೂ ಹೊರಗೆ ಹೋದರೆ ನಮಗೂ ಬೇಸರ, ಮನೆಯಲ್ಲಿ ಬಿಕೋ ಆಗ್ತದೆ, ಮಕ್ಕಳಿದ್ದರೂ ಮಕ್ಕಳಿಲ್ಲ ಅನ್ನಿಸ್ತದೆ ನಮಗೆ. ಮಕ್ಕಳು ಕೇಳಲೇ ಇಲ್ಲ. ಇಬ್ಬರಿಗೂ ನೌಕರಿ ಮಾಡುವ, ವಿದೇಶಕ್ಕೆ ಹೋಗುವ ಕನಸು. ಒಳ್ಳೆಯ ಕಂಪನಿ ನೌಕರಿ ಇಬ್ಬರಿಗೂ ದೊರಕಿತು. ಅಮೇರಿಕಕ್ಕೆ ಹೊರಟೇ ಬಿಟ್ಟರು. ಮಕ್ಕಳಿಬ್ಬರು ಒಳ್ಳೆಯ ಸಂಬಳ ಬರುವ ನೌಕರಿಯಲ್ಲಿದ್ದಂಥ ಹೆಣ್ಣು ನೋಡಿ ವಿವಾಹವೂ ಮಾಡಿಕೊಂಡರು. ವಿಶ್ವಾಸ ತುಂಬ ಸಂಭ್ರಮದಲ್ಲಿ ಮಕ್ಕಳಿಬ್ಬರ ವಿವಾಹವನ್ನು ನೆರವೇರಿಸಿದ. ವಿವಾಹದ ಸಂದರ್ಭದಲ್ಲಿ ಮನೆ ತುಂಬ ಜನರು, ಸಹಭೋಜನ, ಪಂಕ್ತಿ ಭೋಜನ, ಹಾಡುಗಳು, ನಗು, ಹಾಸ್ಯ, ಮನರಂಜನೆಗಳು, ಬಗೆ ಬಗೆಯ ತಿಂಡಿಗಳು. 1 ವಾರ ಕಳೆದದ್ದು ತಿಳಿಯಲೇ ಇಲ್ಲ. ನಗುತ್ತಾ ಕಳೆದರು. ಮಕ್ಕಳಿಬ್ಬರು ಹೆಂಡತಿಯರೊಡನೆ ವಿದೇಶಕ್ಕೆ ಹೊರಟೇ ಬಿಟ್ಟರು. ಮನೆಯೆಲ್ಲ ಖಾಲಿ ಖಾಲಿ. ಮೊದಲಿನಂತೆ ಮನೆಗೆಲಸ, ದನಕರುಗಳು, ತೋಟ, ಆಳು ಕಾಳು. ವಿಶ್ವಾಸ ದಂಪತಿಗಳಿಗೆ ವಯಸ್ಸಾಗುತ್ತಾ ಬಂತು. ವಿದೇಶದಲ್ಲಿರುವ ಮಕ್ಕಳಿಗೆ ಮಕ್ಕಳಾದರು. ಸುದ್ದಿ ಕೇಳಿ ಸಂತೋಷ ಪಡುವುದೇ ಆಯಿತು. ಮೊಮ್ಮಕ್ಕಳನ್ನು ನೋಡಬೇಕಿತ್ತು. ವಿಶ್ವಾಸ ಹೆಂಡತಿ ಹೇಳಿಕೊಳ್ಳುವವರು. ರಾತ್ರಿ ಮಲಗುವಾಗ ಮಕ್ಕಳು ಮೊಮ್ಮಕ್ಕಳು ನೆನಪಾಗಿ ಅವರ ಕುರಿತು ಮಾತನಾಡುತ್ತಾ ಕಣ್ಣೀರು ಹಾಕುತ್ತಾ ನಿದ್ರೆಗೆ ಜಾರುತ್ತಿದ್ದರು. ಒಮ್ಮೆ ಮಕ್ಕಳು ಮೊಮ್ಮಕ್ಕಳು ಊರಿಗೆ ಬಂದರು. 8 ದಿವಸವಾದ ಮೇಲೆ, ಅಪ್ಪ ಅಮ್ಮ, ನೀವು ನಮ್ಮೊಂದಿಗೆ ಅಮೇರಿಕಾ ಬನ್ನಿ, ಇಲ್ಲಿ ಯಾರಿದ್ದಾರೆ, ವ್ಯವಸ್ಥೆ ಮಾಡಿ ಹೋಗೋಣ ಎಂದಾಗ ವಿಶ್ವಾಸ ದಂಪತಿಗಳಿಗೆ ಏನು ಮಾಡುವುದು ತಿಳಿಯಲಿಲ್ಲ. ಮಕ್ಕಳು ಹೇಳಿದ್ದನ್ನು ಒಪ್ಪಿ ಮಕ್ಕಳ ಮೊಮ್ಮಕ್ಕಳ ಜೊತೆ ಇರುವ ಆಸೆಯಿಂದ ತಯಾರಾದರು. ಮನೆ, ಜಮೀನು, ದನಕರುಗಳ ವ್ಯವಸ್ಥೆ ಮಾಡಿ ಅಮೇರಿಕಕ್ಕೆ ಹೊರಟರು. ಮನೆಯ ಸದಸ್ಯರಂತೆ ಪ್ರೀತಿಯಿಂದ ಸಾಕಿದ್ದ ದನಕರುಗಳನ್ನು ಬಿಟ್ಟು ಹೋಗುವಾಗಲಂತೂ ವಿಶ್ವಾಸ ಮತ್ತು ಹೆಂಡತಿ ಮನಸ್ಸಿನಲ್ಲಿಯೇ ಅಳುತ್ತಿದ್ದರು. ಅಮೇರಿಕಾದಲ್ಲಿ 1 ವಾರ ಮೊಮ್ಮಕ್ಕಳೊಂದಿಗೆ ಪ್ರವಾಸ, ಹೊಸ ಹೊಸ ಸ್ಥಳ, ವಸ್ತುಗಳ ವೀಕ್ಷಣೆ. ಮೊಮ್ಮಕ್ಕಳ ಹಂಬಲದಲ್ಲೇ ಇದ್ದ ದಂಪತಿಗಳಿಗೆ ಸಮಯ ಹೋದದ್ದು ಗೊತ್ತಾಗಲೇ ಇಲ್ಲ. ನಂತರ ಮಕ್ಕಳು ಸೊಸೆಯರು ಅವರವರ ಕೆಲಸಕ್ಕೆ ಹೋಗತೊಡಗಿದರು. ಮಕ್ಕಳಿಗೆ ಬೇರೆ ವ್ಯವಸ್ಥೆ ಇದೆ, ಅವರು ಮನೆಯಲ್ಲಿರುವುದಿಲ್ಲ. ವಿಶ್ವಾಸ ಮತ್ತು ಅವರ ಹೆಂಡತಿ ಮಾತ್ರ ಬೆಳಗ್ಗೆಯಿಂದ ಸಂಜೆ ಮಕ್ಕಳು ಮನೆಗೆ ಬರುವವರೆಗೂ ಇಬ್ಬರೇ ಇರಬೇಕು. ಊರ, ಮನೆಯ ಜಮೀನು, ದನಕರುಗಳು ನೆನಪಾಗತೊಡಗಿದವು. ಕೆಲವು ದಿವಸ ಕಳೆದ ಮೇಲೆ ಅಮೇರಿಕಾ ಮನೆ ಬಂದಿಖಾನೆಯಂತೆ ಅನಿಸತೊಡಗಿತು. ಮಕ್ಕಳು ಮೊಮ್ಮಕ್ಕಳು ಹೊರಗೆ ಹೋಗುತ್ತಿದ್ದಂತೆ ತಂದೆ ತಾಯರಿಗೆ ಮನಸ್ಸು ಚುರ್ರು ಅನ್ನುತ್ತಿತ್ತು. ದಿನಗಳೆಯುವುದು ಕಷ್ಟವಾಯಿತು. ಮಕ್ಕಳಿಗೆ ಊರಿಗೆ ಹೋಗುವ ಇಚ್ಛೆ ಹೇಳಿದರು. ಮಕ್ಕಳು ಅಮೇರಿಕದಲ್ಲೇ ಉಳಿಯುವ ಎಂದರು. ಕೆಲವು ದಿವಸವಾದರೂ ಉಳಿದುಕೊಳ್ಳಲು ಕೇಳಿಕೊಂಡರು. ಮನಸ್ಸು ಒಪ್ಪಲಿಲ್ಲ. ಅಮೇರಿಕಾದಲ್ಲಿ ದಿನ ಕಳೆಯುವುದೇ ವಿಶ್ವಾಸ ದಂಪತಿಗಳಿಗೆ ತುಂಬ ಕಷ್ಟವಾಗಿತ್ತು. ಊರಿಗೆ ಹೊರಟರು. ಮೊದಲಿನಂತೆ ಮನೆಯ ಕೆಲಸ ಮುಂದುವರಿಯಿತು. ಆದರೆ ವಯಸ್ಸು ಕೇಳಬೇಕಲ್ಲ. ಮನೆ, ಜಮೀನು, ದನಕರುಗಳ ಕೆಲಸ ಮೊದಲಿನಂತೆ ಮಾಡಲಾಗುವುದಿಲ್ಲ. ಸರಿಯಾಗಿ ಅಡುಗೆ ಮಾಡುವುದೂ ಬೇಡ. ಒಮ್ಮೆ ವಿಶ್ವಾಸನ ಹೆಂಡತಿ ಅರ್ಧಾಂಗವಾಯು ಆಗಿ ಮಲಗಿದ್ಲು. ವಿಶ್ವಾಸ ಬಹಳ ಪ್ರೀತಿಯಿಂದಲೇ ಸೇವೆ ಮಾಡುತ್ತಲಿದ್ದ. ಅವಳಿಗೆ ಊಟ ತಿಂಡಿ ಕಷ್ಟಪಟ್ಟು ಮಾಡಿಕೊಡುತ್ತಲಿದ್ದ. ಸ್ನಾನ ಮಾಡಿಸುವುದು, ತಲೆ ಬಾಚುವುದು, ಹಾಸಿಗೆ ಮಾಡುವುದು, ಔಷಧ ಕೊಡುವುದು, ಹೀಗೆ ಪ್ರೀತಿಯ ಹೆಂಡತಿಗೆ ಪ್ರೀತಿಯ ಸೇವೆ ಮಾಡುತ್ತಲಿದ್ದ. ಒಮ್ಮೆ ಬೆಳಗಾಗಿ 6 ಗಂಟೆಗೆ ಔಷಧ ಕೊಡುತ್ತಿದ್ದ ಗಂಡ ಬರಲಿಲ್ಲ. ಸ್ವಲ್ಪ ಹೊತ್ತು ಕಾದಳು. ವಿಶ್ವಾಸನನ್ನು ಕರೆದಳು, ಕೂಗಿ ಕರೆದಳು, ಬರಲಿಲ್ಲ. ಕಾಲಿನಿಂದ ಮಂಚ ಬಡಿದು ಧ್ವನಿ ಮಾಡಿದಳು. ವಿಶ್ವಾಸ ಬರಲಿಲ್ಲ. ಪ್ರತಿಕ್ರಿಯೆಯೂ ಇಲ್ಲ. ಹೆದರಿಕೆಯಾಯಿತು. ಯಾರಿಗೆ ಹೇಳುವುದು? ಅಂತಹ ಸ್ಥಿತಿಯಲ್ಲೇ ಮಂಚದಿಂದ ಕೆಳಗೆ ಬಿದ್ದುಕೊಂಡು ವಿಶ್ವಾಸನ ಮಂಚದ ಸಮೀಪ ಹೋಗಿ ಕೈಯಿಂದ ತಟ್ಟಿ ಕರೆದಳು.
ಪ್ರತಿಕ್ರಿಯಿಸಲೇ ಇಲ್ಲ. ಎರಡೂ ಕೈಯಿಂದ ತಟ್ಟಿ ಕೂಗಿದಳು, ವಿಶ್ವಾಸ ವಿಶ್ವಾಸ. ವಿಶ್ವಾಸ ಹೇಳುವುದಕ್ಕಾಗಿ ಮಲಗಿದವನಲ್ಲವೆಂದು ಅರ್ಥವಾಯಿತು. ಕೂಗಿದಳು, ಅತ್ತಳು. ಎಂದಿನಂತೆ ಹಾಲು ಮಾರುವವನು ಮನೆಯ ಬಂದು ಬಾಗಿಲು ತಟ್ಟಿದ. ಕೂಡಲೇ ಬರುತ್ತಿದ್ದ ಹಿರಿಯರು ಬರಲೇ ಇಲ್ಲ. ದೊಡ್ಡದಾಗಿ ಬಾಗಿಲು ತಟ್ಟಿದ. ಬಾಗಿಲು ದೂಡಿದ. ಚಿಲಕ ಹಾಕಿಲವಾಗಿತ್ತು. ಹಾಲಿನವ ನೋಡಿದಾಗ ವಿಶ್ವಾಸ ಮಂಚದಲ್ಲಿ ಕೊನೆಯ ಉಸಿರೆಳೆದು ಮಲಗಿದ್ದ. ಹೆಂಡತಿ ಮಂಚದ ಕೆಳಗೆ ಮುಖ ಮಾಡಿ ಕೆಳಗೆ ಬಿದ್ದಿದ್ದಳು. ಕರೆದ, ಕೂಗಿ ಕರೆದ. ವಿಶ್ವಾಸ ದಂಪತಿಗಳು ಪರಸ್ಪರ ವಿಶ್ವಾಸದಿಂದ ಒಂದೇ ದಿನ ಮತ್ತೆ ಬಾರದ ಲೋಕಕ್ಕೆ ಹೋಗಿದ್ದರು. ವಿ ಎನ್ ಭಾಗವತ್ ಮರಪಳ್ಳಿ.